ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ನೀವು ಒಮ್ಮೆ ನಮ್ಮ ಊರಿಗೆ ಬಂದ್ರೆ ಉಂಟಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ಯೂಟ್ಯೂಬ್ ಚಾನಲ್. ಇವತ್ತು ದಸರಾ ಹಾಡೆಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಅದಕ್ಕೆ ಮಂಗಳೂರಿಗೆ ಹೋಗ್ತಿದ್ದೀವಿ. ಬನ್ನಿ, ನಾವೆಲ್ಲರೂ ಮಂಗಳೂರಿಗೆ ಹೋಗೋಣ. ನೀವೆಲ್ಲರೂ ನಮ್ಮ ವಿಡಿಯೋಸಿಗೆ ನೋಡಿ ಬನ್ನಿ. ಹಲೋ, ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮಂಗಳೂರಿಗೆ ಹೊರಟ್ವಿ. ಆನ್ ದ ವೇ ಟು ಮ್ಯಾಂಗ್ಳೂರ್. ಶಿರಾಡಿಗೆ ಹತ್ರ ಒಂದು ಗಾಡಿ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಅಲ್ಲೇ ವೆಯ್ಟ್ ಮಾಡಿ ವಿ ಸ್ಟಾರ್ಟೆಡ್ ಮೂವಿಂಗ್. ನಾವು 8:30-9 ಗಂಟೆಗೆ ಮಂಗಳೂರು ರೀಚ್ ಆಗಬೇಕಿತ್ತು. ಆಗ್ದಲೇ ಇರೋ ಕಾರಣ 11-11:30ಗೆ ರೀಚ್ ಆದ್ವಿ. ಸೊ ಇದು ಆ ಕಡೆಯಿಂದ ಬರ್ತಿರೋ ಟ್ರಾಫಿಕ್. ಇದು 1.5-2 ಕಿಲೋಮೀಟ್ರ್ ಜಾಮ್ ಆಗಿತ್ತು. ನಮ್ಮ ಕಡೆಯಿಂದ ಹೋಗ್ತಾ ಇರೋದು ಮೂವಿಂಗ್ ಟ್ರಾಫಿಕ್. ಅಲ್ಲಿ ಇನ್ನೂ ಸ್ವಲ್ಪ ಲೇಟ್ ಆಗ್ತಾ ಆಯಿತು ಟೈಮು. ಸೊ ಮ್ಯಾಂಗ್ಳೂರಿಗೆ ರೀಚ್ ಆಗಿದ್ದು ಯಾವುದೂ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಗುಡ್ ಮಾರ್ನಿಂಗ್ ಫ್ರಮ್ ಮ್ಯಾಂಗ್ಳೂರ್. ನೋಡಿ, ಇದು ನಮ್ಮ ರೂಮಿನ ಹೊರಗಡೆಯಿಂದ ಇದ್ದಿದ್ದ ವ್ಯೂ. ಇದು ಅರ್ಲಿ ಮಾರ್ನಿಂಗ್ ಇಟ್ ವಾಸ್ ಡ್ರಿಸಲಿಂಗ್. ಆ ರೈನ್ ಪಕ್ಕದಲ್ಲಿ ಕೇಳಿಸ್ತಾ ಇದ್ದಂಥ ನವಿಲು ಕೂಗು, ಇಟ್ ವಾಸ್ ವೆರಿ ಪ್ಲೆಸೆಂಟ್. ಆ್ಯಂಡ್ ಸಿ, ನಮ್ಮ ಮಕ್ಕಳೆಲ್ಲ ಕಿಡ್ಸ್ ಮೀಟಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅರ್ಲಿ ಮಾರ್ನಿಂಗ್ ಕೂತ್ಕೊಂಡು ಬಾಲ್ಕನಿಯಲ್ಲಿ. ಮೊದಲ ದೇವಸ್ಥಾನ ಕದ್ರಿ ಮಂಜುನಾಥ ಟೆಂಪಲ್. ಇವತ್ತು ನಾವು ಕದ್ರಿ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ, ಒಳಗೆ ಹೋಗಿ ನೋಡೋಣ. ಬನ್ನಿ, ಕದ್ರಿ ದೇವಸ್ಥಾನ ಒಳಗೆ ಬಂದು ಫಸ್ಟಿಗೆ ಲೆಫ್ಟ್ ಸೈಡಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಹಾಗೆ ನೋಡಿ, ಇದು ಕದ್ರಿ ವ್ಯೂ. ಇಟ್ ಈಸ್ ಅ ವೆರಿ ಡಿವೈನ್ ಪ್ಲೇಸ್ ಇನ್ ಮ್ಯಾಂಗ್ಳೂರ್. ಸೊ ಇಲ್ಲಿಂದ ಮೇಲೆ ಹೋಗೋದು, ಅಲ್ಲಿ ಆಂಜನೇಯನ ಒಂದು ವಿಗ್ರಹ ಇದೆ ಅಲ್ಲಿ. ಹಾಗೆ ಅಲ್ಲಿಂದ ನೀರು ತಗೊಂಡು ಅದು ಶಿವಲಿಂಗದ ಮೇಲೆ ಹಾಕೋ ಅಂತ ಒಂದು ಪದ್ಧತಿನೂ ಇದೆ ಅಲ್ಲಿ. ನಾವು ದೇವಸ್ಥಾನದಲ್ಲಿ ಇರೋಬೇಕಾದ್ರೇ ಮಳೆ ಶುರು ಆಯಿತು. ನೋಡಿ, ನೀವು ನೋಡ್ಬೋದು ಕದ್ರಿ ದೇವಸ್ಥಾನ ಹಿಂದೆ ಕಾಣೋ ಗ್ರೀನರಿ ಇರ್ಬೋದು. ಇಟ್ ಈಸ್ ಅ ವೆರಿ ನೈಸ್ ಫೀಲಿಂಗ್ ದೇರ್. ಸೊ ನೆಕ್ಸ್ಟ್ ಮಾಲ್ ಮ್ಯಾಂಗ್ಳೂರ್. ಮಕ್ಕಳಿಗೆ ನೋಡಿ, ನಮ್ಮ ರೂ ಅಂಡ್ ಮೀ ವೆರಿ ಬ್ಯೂಟಿಫುಲ್ ಬೈಕ್ ರೈಡ್. ಬಾಯ್ ನೀ. ಕುದ್ರೋಳಿ ಗೋಕರ್ಣನಾಥೇಶ್ವರ. ನಾವೀಗ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿದ್ದೀವಿ. ಮಂಗಳೂರು ದಸರಾ, ಕುದ್ರೋಳಿ ಫೇಮಸ್ ಫಾರ್ ದಸರಾ ಇನ್ ಮಂಗಳೂರು. ವೆರಿ ಡಿವೈನ್ ವ್ಯೂ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈ ಫೌಂಟನ್ಸ್, ಈ ಕಾರಂಜಿ, ದೇವಸ್ಥಾನದ ಲೈಟಿಂಗ್ಸು, ಒಳ್ಳೆ ಅನುಭವ. ನೋಡಿ, ನಮ್ಮ ರೂ ಅಂಡ್ ಮೀ, ದೇ ವೇರ್ ವೈಟಿಂಗ್ ಫಾರ್ ಕಾರಂಜಿ ಫೌಂಟೇನ್. ಯೂಶಲಿ 6:30 ಆದಮೇಲೆ ಕುದ್ರೋಳಿ ದೇವಸ್ಥಾನದಲ್ಲಿ ಶುರು ಆಗುತ್ತೆ. 4 ಕಡೆಯಿಂದ ನೀರು, ಅಲ್ಲೊಂದು ಶಿವನ ವಿಗ್ರಹ ಇದೆ. ಇದು ಕುದ್ರೋಳಿಯಲ್ಲಿ ನಡೆಯುವಂಥ ದಸರಾ ಉತ್ಸವ. ನೋಡಿ, ಈ ಥರ ಲೈಟಿಂಗ್ಸು ಇಟ್ಟು ಈ ಥರ ನವದುರ್ಗೆಯರನ್ನು ಕೂರಿಸಿರ್ತಾರೆ ಅಲ್ಲಿ. ಒಂದಕ್ಕಿಂತ ಒಂದು ದುರ್ಗೆ ರೂಪದಲ್ಲಿರೋ ಮೂರ್ತಿಗಳು ತುಂಬಾ ಚೆನ್ನಾಗಿರತ್ತೆ. ಅದು ಮೇನ್ ಶಾರದೆ ಅಂತ ಕೂರಿಸಿರ್ತಾರಲ್ಲಿ. ಇದು ನೋಡೋಕ್ಕೆ ಒಂದು ಒಳ್ಳೆಯ ಅನುಭವ. ಇದು ನಮ್ಮದು 4th ಇಯರ್ ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಹೋಗಿ ದಸರಾ ನೋಡ್ಕೊಂಬರೋದು. ವರ್ಷ ಹೋದಾಗಲೂ ಹೊಸ ಥರ ದುರ್ಗೆಗಳನ್ನು ನೋಡಿ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋವಂಥ ಜಾಗ ಇದು. जब भी पृथ्वी पर अधर्म बढ़ता है, ईश्वर धर्म की रक्षा करने के लिए अपने दूत पृथ्वी पर भेजते हैं. Okay.
ಮಧ್ಯಾಹ್ನ 1:30-2 ಗಂಟೆಗೆ ಹೋದವ್ರು ನಾವು. 7:30 ತನಕ ಇಟ್ ವಾಸ್ ಅ ಬೀಚ್ ಟೈಮ್. ದೆನ್ ವಿ ಹೆಡ್ ಟು ಭಾರತ್ ಸಿಟಿ ಮಾಲ್, ಮ್ಯಾಂಗ್ಳೂರ್, ಆ್ಯಂಡ್ ವಿ ಹ್ಯಾಡ್ ಡಿನ್ನರ್, ಆ್ಯಂಡ್ ದಟ್ ವಾಸ್ ದ ಎಂಡ್ ಆಫ್ ದ ಡೇ. ನೆಕ್ಸ್ಟ್ ಡೇ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಇರತ್ತಲ್ಲ ವ್ಯೂ, ನಿಮಗಂತೂ ನಾನು ತೋರಿಸ್ತೀನಿ ಗೈಸ್. ಸೊ ವಿ ರೀಚ್ಡ್ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮಂಗಳೂರು ಹತ್ರ ಇದೆ. ನೋಡಿ guys, ನಾವು ಬಂದಿದ್ದೀವಿ ದುರ್ಗಾ ಪರಮೇಶ್ವರಿ ಕಟೀಲಿಗೆ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ನೋಡಿ ನಾವು ಕಟೀಲಿಗೆ ಬಂದ್ವಿ, ಬನ್ನಿ ಹೋಗೋಣ. ಕಟೀಲು ದೇವಸ್ಥಾನದ ಒಳಗಡೆ, ಇಲ್ಲಿಂದ ಮುಂದೆ ನಾವು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಸೊ ನಾವು ಪೂಜೆ ದೇವರು ಅಂತ ಹೇಳಿ ಒಳಗಡೆ ಹೋದ್ಮೇಲೆ ಮತ್ತೆ ತೆಗಿಯೋಕ್ಕಾಗಲಿಲ್ಲ ನಮಗೆ ವಿಡಿಯೋನ. ಐದು ನಿಮಿಷ ಕೂತ್ಕೊಂಡು ಊಟಕ್ಕೆ ಹೊರಟ್ವಿ. ಇದು ಕಟೀಲಲ್ಲಿ ಇದ್ದಿದ್ದ ಕ್ಯೂ. ಇನ್ನು ಒಂದು 20-25 ನಿಮಿಷದಲ್ಲಿ ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟ ಮುಗಿಸ್ಕೊಂಡು ಬಂದ ತಕ್ಷಣ ಅಲ್ಲೊಂದು ಆನೆ ಲಾಯ ಇದೆ. ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ನಮ್ಮ ಮಕ್ಕಳೆಲ್ಲ ಹೋಗಿ ಆಶೀರ್ವಾದ ತಗೊಂಡು ಬಂದರು. ಹಲೋ ಗಾಯ್ಸ್, ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಡ್ರೆಸ್ ಚೆನ್ನಾಗಿದೆ. ಧರ್ಮಸ್ಥಳ ದರ್ಶನಕ್ಕಿಂತ ಹೊರಟ್ವಿ. ಇವಾಗ ಹೊಸ ಬಿಲ್ಡಿಂಗು, ಹೊಸ ಕ್ಯೂ ಸಿಸ್ಟಮ್, ವೇಟಿಂಗ್ ಏರಿಯಾ ಅಂತೆಲ್ಲ ಮಾಡಿದ್ದಾರೆ. ಸೊ ಮಕ್ಕಳು ಅಷ್ಟು ಕ್ರೌಡ್ ಇಲ್ದಲೇ ಇದ್ದಿದ್ದ ಕಾರಣ ಆರಾಮಾಗಿ ಓಡಾಡ್ಕೊಂಡು ನಿಂತಿದ್ರು. ಒಂದೂವರೆ ಗಂಟೆ ಟೈಮ್ ತೊಗೊಂಡು ಶ್ರೀ ಮಂಜುನಾಥ ದೇವರ ದರ್ಶನ ಮಾಡ್ಕೊಂಡ್ವಿ ದೇವಸ್ಥಾನದಲ್ಲಿ. ಹಾಯ್ ಗಾಯ್ಸ್, ಇವತ್ತು ನಾವು ಸೌತಾಡ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಕಟ್ ಮಾಡ್ಬೇಕಾ? ಈ ದೇವಸ್ಥಾನದ ವಿಶೇಷತೆ, ನಮ್ಮ ಮನಸ್ಸಲ್ಲಿ ಏನಾದರೂ ಹೇಳ್ಕೊಂಡು ಕಟ್ಟಿದ್ರೆ ಒಳ್ಳೇದಾಗುತ್ತೆ. ಬನ್ನಿ ಹೋಗಿ ಕಟ್ಟೋಣ. ಕಿತ್ಕೊಂಡ್ರು ಗಂಟನ ಹಂಗೆ. ನಾವು ಸುಬ್ರಹ್ಮಣ್ಯ ಕೊಟ್ಟಿದ್ವಿ. ಇವಳು ನೋಡಿ ನನ್ನ ತಂಗಿ ಸೀರೆ ಉಡ್ಕೊಂಡಿದ್ದಾಳೆ. ಇಲ್ಲಿ ನೋಡಿ ನಮ್ಮ ಅಣ್ಣ ಪಂಚ ಉಡ್ಕೊಂಡಿದ್ದಾನೆ. ಚೆನ್ನಾಗಿದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್. ದೇವಸ್ಥಾನದಲ್ಲಿ ಇದ್ದೀವಿ.
ಸುಬ್ರಹ್ಮಣ್ಯ ದರ್ಶನ ಟೈಮಿಂಗ್ಸ್ ಬಂದು 1:30 ತನಕ ಮಧ್ಯಾಹ್ನ ಇರುತ್ತೆ. ಮೂಲಸ್ಥಾನದಲ್ಲಿ 2:30 ತನಕ ಇರುತ್ತೆ. ಮೂಲಸ್ಥಾನದಲ್ಲಿ ಒಂದು ನಂಬಿಕೆಯನ್ನ ಒಂದು ಕಲ್ಲನ್ನ ಒಂದು ಕಲ್ ಮೇಲೆ ಜೋಡಿಸ್ತಾ ಇದ್ರೆ ಎಷ್ಟು ಕಲ್ಲು ಇಡ್ತೀವೋ ಅಷ್ಟು ಮನೆ ಕಟ್ಟೋಂಥ ಭಾಗ್ಯ ದೇವರು ನಮಗೆ ಆದಷ್ಟು ಬೇಗ ಕರುಣಿಸ್ಲಿ ಅನ್ನೋ ನಂಬಿಕೆ ಮೇಲೆ ಮಾಡ್ತೀವಿ. ಸೊ ಇದನ್ನ ರೂ ಮತ್ತೆ ನೀವ್ ಮಾಡಿ ಬಂದಿದ್ದಾರೆ. ದೇವರ ಆಶೀರ್ವಾದ ಈ ಮಕ್ಳ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ಪ್ರೇ ಮಾಡ್ತಾ ಇಲ್ಲಿಗೆ ಈ ಟ್ರಿಪ್‌ನ ಮುಗಿಸ್ತಾ ಇದ್ದೀವಿ. ನಾವು ಟ್ರಾಫಿಕ್‌ನ ಇಷ್ಟಪಡ್ತೀವಾ ಅಥವಾ ಟ್ರಾಫಿಕ್ಕೇ ನಮಗೆ ಹುಡ್ಕೊಂಡ್ ಬರುತ್ತೋ ಗೊತ್ತಿಲ್ಲ. ಅಗೇನ್ ವಿ ಆರ್ ಸ್ಟಕ್ ಇನ್ ಸಕಲೇಶಪುರ. ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಕ್ಕೆ 2.5 ಅವರ್ಸ್ ತಗೊಂಡಿದ್ದೀವಿ ಟೈಮ್‌ನ. 30 ಮಿನಿಟ್ಸ್ ತೋರಿಸ್ತಾ ಇತ್ತು. ಅಗೇನ್ 20 ಮಿನಿಟ್ಸ್ ತೋರಿಸ್ತಾ ಇತ್ತು. ಅಗೇನ್ ವಿ ಟುಕ್ ಆಲ್ಮೋಸ್ಟ್ 2.5 ಅವರ್ಸ್ ಟು ರೀಚ್ ದೇರ್. ಇದು ಸಕಲೇಶಪುರದಲ್ಲಿರೋ ಒಂದು ಹೋಟೆಲ್. ಸೊ ಮಡಿಕೇಲಿ ಪಲ್ಯ ಮಾಡಿಕೊಟ್ಟು ಅಕ್ಕಿ ರೊಟ್ಟಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಪೂರಿ ಥರ ಉಬ್ಕೊಂಡಿರತ್ತೆ. ಕುಬೇರ ರೆಸ್ಟೋರೆಂಟ್ ಅಂತ. ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಊಟ ಮಾಡ್ಕೊಂಡು ವಿ ಹೆಡೆಡ್ ಟು ಬ್ಯಾಂಗ್ಳೂರ್. ಸಕಲೇಶ್ಪುರ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದರೆ ಇಲ್ಲಿ ಒಂದು ಚಿಕ್ಕಿ ಶಾಪ್ ಇದೆ, ಹನಗಲ್ ಚಿಕ್ಕಿ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ. ತುಂಬ ಚೆನ್ನಾಗಿದೆ, ಮಿಸ್ ಮಾಡಬೇಡಿ, ಬಂದು ನೋಡಿಕೊಂಡು ವೆರೈಟಿ ಆಫ್ ಚಿಕ್ಕೀಸ್ ಇದೆ, ತಿನ್ಕೊಂಡು ಹೋಗ್ಬೋದು, ಮಿಸ್ ಮಾಡಬೇಡಿ.